ಈ ದಟ್ಟವಾದ ಅರಣ್ಯದಲ್ಲಿ ರಾಮನ ಕಥೆ ಅನಾವರಣಗೊಳ್ಳುತ್ತದೆ. ರಾಮಾಯಣವು ಧರ್ಮ, ನೀತಿ ಮತ್ತು ಆದರ್ಶಗಳ ಮಹಾಕಾವ್ಯ. ರಾಮನು ಕೇವಲ ರಾಜನಲ್ಲ, ಮಾನವ ಕುಲಕ್ಕೆ ಆದರ್ಶ. ಧರ್ಮವೇ ನನ್ನ ಮಾರ್ಗ, ಧರ್ಮವೇ ನನ್ನ ಶಕ್ತಿ. ರಾಜನಾಗಿರಲಿ, ಮಾನವನಾಗಿರಲಿ, ಧರ್ಮವಿಲ್ಲದೆ ವಿಜಯವಿಲ್ಲ. ಹೌದು ಮಹಾರಾಜ, ಧರ್ಮವೇ ಸತ್ಯ. ಅದರ ಪಾಲನೆ ತಾಯಿ, ತಂದೆ, ಪ್ರಜಾ ಎಲ್ಲರಿಗೂ ಅನುಪದೇಶ. ಜ್ಞಾನವೇ ಸತ್ಯಕ್ಕೆ ದಾರಿ, ಸಹನೆಯೇ ಶಕ್ತಿಯ ಮೂಲ. ನ್ಯಾಯವಿಲ್ಲದೆ ಶಾಂತಿ ಸಾಧ್ಯವಿಲ್ಲ, ಧೈರ್ಯವಿಲ್ಲದೆ ಕಾರ್ಯ ಸಾಧನೆ ಸಾಧ್ಯವಿಲ್ಲ. ಜೀವನದ ಆದಿಪಾಯವೇ ಧರ್ಮ, ತ್ಯಾಗವೂ ಶಕ್ತಿಯೇ ಆಗಿ ಸಂಯಮವೇ ಅಡಿಗಲ್ಲು. ಇದೊಂದು ರಾಮಾಯಣದ ಮಹಾ ಸಂದೇಶ.